ನಮಸ್ಕಾರ. ನಮಸ್ಕಾರ. ಹೇಳಿ ಅಣ್ಣ, ನಿಮ್ಮ ಹೆಸರು? ವೆಂಕಟಪ್ಪ ದಾಸರಳ್ಳಿ. ವೆಂಕಟಪ್ಪ ದಾಸರಳ್ಳಿ, ಫೇಮಸ್. ಇದು ದಾಸರಳ್ಳಿ ಡಾನ್. ಯಾವ ರಾಮನಗರ ಬರುತ್ತಾ ಇದು? ರಾಮನಗರ ಕೈಲಂಚ ಹೋಗ್ಲಿ, ರಾಮನಗರ ತಾಲೂಕು, ದಾಸರಳ್ಳಿ. ನಾವು ಫಸ್ಟ್ ಟೈಮು ವಿಡಿಯೋ ಮಾಡ್ತಾ ಇರೋದು. ಆಗಲೇ ಹೆಚ್ಚು ಕಮ್ಮಿ ಡಾನ್ 1.5 ವರ್ಷದಿಂದ ನೋಡಿದ್ದಿಲ್ಲ ವಿಡಿಯೋ, ಮರೆದ್ಬಿಟ್ಟವ್ರೆ ಜನಗಳು. ಅದಕ್ಕೆ ನಾವು ಹೊಸದಾಗಿ ಫಸ್ಟ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಏನು ನಾವು ಜನಗಳಿಗೆ ಇದಾಗಲಿ ಅಂತ ಮಾಡ್ತಾ ಇರೋದು ಅಷ್ಟೇ. ನಾವು ಯಾರು ಅಂತ ಗೊತ್ತಿರ್ಬೇಕು ಅಡ್ಡವ್ರಿಗೆ. ನಾವು ಜಾತ್ರೆಗಳಲ್ಲೆಲ್ಲ 2 ವರ್ಷದಿಂದ ಕಾಣಲಿಲ್ವಲ್ಲ, ಅದಕ್ಕೆ ಲಾಸ್ಟ್ ಮಾಡಿದ್ರೆ ಏನು ಪ್ರಾಬ್ಲಮ್ಮು? ಇಲ್ಲ ಲಾಸ್ಟ್ ಇಯರ್ ಇಲ್ಲ, ಬರ್ಸ್ ಮಾಡಕ್ಕೆ ಬರ್ದೇ ಹೋದ್ರು. ಈ ವರ್ಷ ಹೋಗ್ಲಿಲ್ಲ. ಎಲ್ಲ ಇನ್ನೂ ಬರೋದ್ರಲ್ಲಿ ಅವರೇ ಏನೋ ಬುಧವಾರ ಬರ್ತೀವಿ ಅಂದವ್ರೆ. ಅವರು ವರ್ಷ ಯಾಕೋ ಬೇಜಾರಾಗ್ಬಿಟ್ಟಿತ್ತು, ವರ್ಕ್ ಮಾಡದೆ ಹೋದ್ರು ಅಂತ ನಾವು ಹೋಗ್ಲ. ಇವಾಗ ಏನಾಗೈತಣ್ಣ ಇವಾಗ ಏಜು? ಇವಾಗ 6 ವರ್ಷ ತುಂಬಿದ್ರೆ. 6 ವರ್ಷ ತುಂಬದೆ. ನಮ್ಮ ಹತ್ರ ಬಂದು 3 ವರ್ಷದ ಮೇಲೆ ಆಯ್ತು. ಇವಾಗ ಅಲ್ಲೂ ಒಂದು ಕಡೆ ಕಿಡಿತದೆ. ಇವಾಗ ಸ್ಕೂಲ್ ಮೇಲೆ ಹೆಂಗದಣ್ಣ? ಚೆನ್ನಾಗಲ್ಲ ಸ್ಕೂಲ್ ಮೇಲೆ. ಇವಾಗ ಚೆನ್ನಾಗಿ ಅದೇ ಸ್ಪೀಡ್ ಐತೆ. ಅದೇ ಸ್ಪೀಡ್ ಅದೇ. ಮನೆ ಕೊಡೋಕಂಡ್ರೆ ಭಯ ಮಾಡ್ಬಿಡ್ತದೆ. ಭಯ ಮಾಡ್ತದೆ. ಏನು ಭಯ ಮಾಡೋದು? ಅದು ಮನಿಕೊಂಡು ಇದಕ್ಕೆ ತೂಗು ಉದ್ದ. ಮನೆ ಕೂಡ ಬೆಂಡ ಹೋಯ್ತಲ್ರ, ಅದಕ್ಕೆ ಭಯ ಮಾಡ್ಕೊಬಿಡ್ತೀವಿ. ಬಳ್ಳಿ ಏಟು ಹೊಡ್ಬಿಡ್ತೀವಿ, ಅವಾಗ ನಿಧಾನ ಮಾಡ್ಬಿಡ್ತು ಅಂತಾರೆ ಜನ. ಅದಕ್ಕೆ ಸ್ಲೋ ಅಂತಾರೆ ಜನಗಳು. ಈಗ ನೋಡಿ ಒಂದಿಬ್ರು ಕಡೆಯಿಂದ ಕೇಳ್ಬಿಟ್ಟೆ ಸ್ಲೋ ಅದು ಇದು ಅಂತಾರೆ. ಅದರಿಂದ ಅದು ಸ್ಲೋ ಮಾಡೋದು. ಇದು ಎಲ್ಲ ಊರೇನಲ್ಲ ತಗು ಉದ್ದ ಬಾ. ಇಲ್ಲ ಅಣ್ಣ, ನೋಡಕ್ಕೆ ದೊಡ್ಡ ಆಳು, ನಮ್ಮ ತರ ದೊಡ್ಡ ಆಳು ಇದು. ಅದು ಸಣ್ಣ ಬಂದಾಗ ಭಾರಿ ಎಕ್ಕಾಸ. ಈಗ ಅದಕ್ಕೆ ಸಾನೆ ಚಿಕ್ಕವ್ ಬಂದಾಗ ಇದ್ರ ಮಗನ್ನೇ ತಗೊಂಡಿದ್ದೀನಿ. ತಗೊಂಡಿದ್ದೀರಾ? ಅದನ್ನ ಬಿಟ್ಬಿಡ್ತೀವಿ. ಇವಾಗ ಇದು ಕರುಗಳು ಎಲ್ಲ ಹಂಗೆ ಕೆಲವು ಜನ ಈ ದೇವರ ಶಿಕ್ಷೆ ಮಾಡಿದ್ನೋ ಇಲ್ಲ ಬಸವಣ್ಣ ದೇವ್ರದ್ದು ಏನು ತಪ್ಪಿಲ್ಲ, ಒಂದು ಮೂರು ಬಿದ್ದೋಗ್ಬಿಟ್ಟು ಅದರಿಂದ ಜನ ಇದನ್ನ ಇದು ಮಾಡಿದ್ರು. ಆದ್ರೆ ಈಗ ತಿರ್ವಾಕೊಂಡು ಬರ್ತಾವ್ರೆ. ಮಧ್ಯ ಬಿಟ್ಬಿಟ್ಟಿದ್ರು. ಈಗ ಬೆಳಗ್ಗೆ ಇಬ್ರು ಬಂದಿದ್ರು, ಅವ್ರು ಅದೇ ಹೇಳಿದ್ರು, ಅಣ್ಣ ಎಲ್ಲ ಗಂಟ್ಲೆ ನಾವೇ ಬಿಟ್ಬಿಟ್ಟು ನಾವು ಫೇಲ್ ಆಗ್ಬಿಟ್ಟು ಇದ್ರ ಸರಿಲ್ ದುಡ್ಡು ಯಾವ ಮಾರ್ಲಿಲ್ಲ ನಿಮ್ಮ ಬಿಟ್ಮೇಲೆ ಅಂದ್ಬಿಟ್ಟು ಬೆಳಗ್ಗೆನೂ ಅದೇ ಮಾತಾಡಿದ್ರು. ಇವಾಗ ನೆಕ್ಸ್ಟ್ ವರ್ಷ ಜಾತ್ರೆಗೆ ಹಾಕ್ತೀರಾ? ನೆಕ್ಸ್ಟ್ ವರ್ಷ ಕರ್ಕೊಂಡ್ಬರ್ತೀರಾ? ಎಲ್ಲ ರೆಡಿ ಮಾಡಿಸ್ಕೊಂಡು ಈ ಬೆಳಗ್ಗೆ ಕಾಲಿನ ನೋವು ಬೇರೆ. ಇವಾಗ ಗೊರ್ಸ್ ನೋವುಗೂ ಕಾಲು ವಜನಲ್ವರೆ ಇಳ್ದೈತವ್ರೆ. ಇವಾಗ ಗೊರ್ಸ್ ಮಾಡಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಫ್ರೀ ಆಯ್ತದೆ, ಕಾಲು ನೋವೆಲ್ಲ ಕಮ್ಮಿ ಆಯ್ತದೆ. ನಮಗೆ ಕಾಲು ಬೆಳ್ಳದಲ್ಲಿ ಬೆಳೆ ಕುತ್ಕೊಂಡ್ಬಿಡುತ್ತೆ. ನಿಜ ಹಂಗೆ ಅವಕ್ಕೂ ನೋವೇ ಅಲ್ಲ. ಆದ್ರೂ ಚೆನ್ನಾಗಿ ಸಾಕಿದ್ಯಣ್ಣ, ಖುಷಿ. ನಾವು 1 ವರ್ಷದಿಂದ ನೋಡಿರ್ಲಿಲ್ಲ ವಿಡಿಯೋನು. ಎಲ್ಲ ಓದಿ ಏನಪ್ಪ ಮಾರ್ಕ್ ಹೀರ್ಬಿಟ್ರೆ ಅನ್ಕೊಂಡೆ ನಾನು. ಅಯ್ಯೋ ಬಟ್ಲಿ ಅವರೇ. ಆದ್ರೂ ಇವು ವಿಡಿಯೋದವರೆಲ್ಲ ಈ ಜಾತ್ರೆ ಟೈಮಲ್ಲಿ ಬರ್ತಾರೆ, ವಿಡಿಯೋ ಮಾಡ್ತಾರೆ ನೋಡ. ಆಮೇಲೆ ಈ ಕಡೆ ತಲೆನೂ ಹಾಕಲ್ಲ, ಏನೂ ಇಲ್ಲ. ಏನಂತೀರ? ನಿಜ ತಾನೆ? ಜಾತ್ರೆ ಟೈಮಲ್ಲಿ ಬರ್ತಾರೆ, ವಿಡಿಯೋ ಮಾಡ್ತಾರೆ, ಅವ್ರೇನೋ ಸಿದ್ ಮಾಡ್ಕೊಂಡ್ರು, ಆಮೇಲೆ ತಲೆ ಹಾಕಲ್ಲ. ಹೆಚ್ಚು ಕಮ್ಮಿ 1.5 ವರ್ಷ ಆಗಿದ್ದ. 1.5 ವರ್ಷ ಆಗೋಯ್ತು. ಸುಮ್ಮನೆ ಹಿಂಗ ಹೊಸ ಹೊಡ್ಕೊ ಬಂದವ್ರೇನು ಫೋಟೋ ಹಿಡ್ಕೊಳ್ಳೋದು ಹಾಕೋರು ಅಷ್ಟೇ. ವಿಡಿಯೋ ಮಾಡಿ 1.5 ವರ್ಷ ಆಗೋಯ್ತು. 1.5 ವರ್ಷ ಆಯ್ತು. ನೀವು ಹೇಳ್ದಂಗೆ 1.5 ವರ್ಷ ಮೇಲೆ ಆಗೋಯ್ತು. ಇವಾಗ ನೆಕ್ಸ್ಟ್ ಚಿಕ್ಕ ಸ್ಕೂಲ್ಗೆ ಅಂತ ಅದೊಂದು ಮಾಡಿದ್ದೀರಾ? ಅದೆಷ್ಟು ದಿನ ಆಯ್ತಣ್ಣ ತಂದು? ಇವಾಗ ಅದು ಅದೇ ಕೆಂಗಲ್ ಆದ್ದು ಮಾರನೇ ತಂದು. ಇವಾಗ ಮೊನ್ನೆ ಕೆಂಗಲ್ ಆದ್ಮೇಲೆ ಈಗ ಮೊನ್ನೆ ಕೆಂಗಲ್. ಇನ್ನೇನಣ್ಣ ಸಮಾಚಾರ? ಏನಿಲ್ಲ, ಎಲ್ಲ ಹೇಳ್ಬೇಕು. ನಿಮ್ಮ ಇದು ಏನು ಇದಿಲ್ಲ, ಯಾವುದು ಇಲ್ಲ, ಎಲ್ಲ ಪರ್ಫೆಕ್ಟ್. ಈಗ ಎಲ್ಲ ಈಗ ಅವಾಗ ನೀವೇ ಕೇಳಿದ್ರಿ, ಇದಕ್ಕೆ 8 ತಿಂಗಳು 10 ತಿಂಗಳೇ 1.5-2 ಲಕ್ಷ ಮಾಡ್ಕೊಂಡ್ರಿ. ಹಂಗೆ ಈ ಮಧ್ಯ ಗೂಂಡ್ ಬಿಟ್ಬಿಟ್ಟು ಅಂದ್ಬಿಟ್ಟು ಹೊಸಿ ಜನ ಅವ್ರವರೇ ಕುಂಡ್ಕತ್ಕೊಂಡು ಬರೋದು ಬಿಟ್ಬಿಟ್ಟಿದ್ರು. ಇರ್ಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಗೋರಿ ಹಂಗಾಯ್ತು ಕೇಳೋಕೆ ಶುರು ಮಾಡಿದ್ರು. ನಾವು ಕೊಡಲಿಲ್ಲ. ಇರ್ಲಿ ಸುಮ್ಮನಿರಿ, ಅದೇ ಬೇಜಾರು ಮಾಡ್ಕೊಂಡವ್ರು ನಮ್ಮನ್ನು ತಿಳ್ಕೊಬಿಟ್ರು. ಈಗ ಅಂತಾರೆ ಓರ್ಗಿರಿ ಕೊಟ್ಬಿಟ್ಟು ಅಂತಾರೆ. ಈಗ ಇಲ್ಲ ಅಣ್ಣ, ಖುಷಿ ಆಯ್ತದೆ ಓರಿ ನೋಡಕ್ಕೆ. ಇಂಥ ದೊಡ್ಡ ಆಳು ಸಾಕ್ಬೇಕು ಅಂದ್ರೆ ಕಷ್ಟ ಅಂದ್ರೆ ಒಬ್ಬಂಟಿದ್ರು. ಇಂಥ ದೊಡ್ಡ ಆಳು ಸಾಕ್ಬೇಕು ಅಂದ್ರೆ ಕಷ್ಟ. ನಮ್ಮನೆ ನಮ್ಮ ಅಪ್ಪ ನಮ್ಮಮ್ಮ ಅಂತಾರಲ್ಲ, ನಿನ್ನಂತ ಆಳು ಸಾಕೋದು ಕಷ್ಟ ಅಂತ. ಇಂಥ ದೊಡ್ಡ ಆಳು ಸಾಕ್ಬೇಕು ಅಂದ್ರೆ ಕಷ್ಟ ಆಗಲ್ಲ. ಚೆನ್ನಾಗಿ ಸಾಕಿದ್ಯಾ? ಸಾಕೋದೇನು ಇನ್ನೂ ಚೆನ್ನಾಗಿ ಸಾಕ್ಬಿಟ್ಟಿದ್ರೆ ಈಗ 2 ಹೊತ್ತಿಗೆ ಜಲ ಬೇರೆ ಮಾಡೋದು, ಸೀಟ್ ಬೇರೆ ನೋಡಿದ್ರಲ್ಲ ಫುಲ್ಲಾಗ ತೆಗೆ ಹೊಡಿತದೆ. ಹೈಟ್ ಇರ್ಬೇಕಾಯ್ತು ಇನ್ನ. ಆಮೇಲೆ ಕಾಲು ನೋವು ಬೇರೆ. ಇರ್ಲಿ, ಮಳೆ ಬಿದ್ದು ಬೆಂಪಳ ಬಿದ್ದುಬಿಟ್ರೆ ಆಮೇಲೆ ಏನು ಲೆಕ್ಕಿಲ್ಲ. ಸಾಕುವ ಥಂಡಿ ಬಂದ್ಬಿಡ್ಬೇಕು. ಬಸವಣ್ಣದೇವ್ರ ಏನು ಕೆಡಲ್ಲ. ನಿಜ ಕಾರಣ. ಮನುಷ್ಯ ಇವತ್ತು ಈ ಉಣ್ತಾನೆ, ನಾಳೆ ಕಾಲೇ ಎಷ್ಟಾಗಿ ಆಡಿಸ್ತಾನೆ. ಅವ್ನಿಗೇನೇ ಹೊಡ್ತುಂಬ ಐತಿ. ಬಸವಣ್ಣ ದೇವ್ರು ಹಂಗಲ್ಲ. ಬನ್ನಿ ಬರ್ಲಿ ಯಾಕೆ
ತಿರುಗ್ಬಿಟ್ಟಿದೆ ದೊಡ್ಡ ಹೆಸರು ಮಾಡ್ತಿರು ಜನ ಏನಾರ ಅನ್ಕೊಳ್ಳಿ, ದೊಡ್ಡ ಹೆಸರು ಮಾಡ್ತಿರು. ಇವತ್ತು ಹುಟ್ಟಿರೋವು ನೋಡಿದವರು ಹಣ ಇನ್ನ ಉಡಲ್ಲ ಬಿಡೋಣ ಅಂತಾರೆ ಕೆಲವರು. ಕೆಲವರು ಗೂನು ಉಟ್ಬಿಟ್ಟಿರೋರು ಅಂತಾರೆ, ದಾಸರಳ್ಳಿವರೆಗೆ ಗೂನು ಉಟ್ಬಿಟ್ಟದೆ ಅಂತಾರೆ. ಅಂದ್ರು ಅನ್ಕೊಳ್ಳಿ ಬಿಡಿ, ಏನು ಹಣ 100ರಲ್ಲಿ 10ರಲ್ಲಿ ಒಂದು ಈಗ 2 ಸೂಲ್ನಿಂದ ಏನು ಇರ್ಲಿಲ್ಲ, ಈಗ 3ನೇ ಸೂಲ್ಗೆ ಹಂಗಾದೋ ಕೆಲವು 10 ಕರಿನಲ್ಲಿ ಒಂದು 2 ಕರ ಫೇಲ್ ಆಗೇ ಆಯ್ತವೆ. ಏನ್ ಮಾಡಕ್ಕಾಯ್ತದೆ? ಈಗ ನೋಡಿ ಅದ್ರ ಮಗನ್ ನಮ್ಮನೇಲೆ ಇದ್ದಿತ್ತು ಬಿತ್ತೇನೆ. ಈಗ ಅದು ಒಳ್ಳೆ ಕಡೆ ಬಿತ್ತನೆ ಬರ್ತದೆ ಅಂದ್ರೆ ಒಂದು ರವಷ್ಟು ಮೂತಿ ಮೇಲೆ ಚಿಕ್ಕಿ ಬಂದಿತ್ತು ಅಷ್ಟೇ. ನೋಡಿದ್ರೆ ಸ ಮೋಟು ನೋಡಂಗೆ ಇಲ್ಲ. 10 ಕರಿನಲ್ಲಿ 2 ಕರ ನಾವೇನು ಮಾಡಕ್ಕಾಗಲ್ಲ. ಆಮೇಲೆ ದನನೂ ಇರ್ಬೇಕು ಜಾತಿ ಕುಲದಲ್ಲಿ ದನನೂ ಇರ್ಬೇಕು. ಇಲ್ಲ ನಾ ಖುಷಿ ಆಯ್ತದಣ್ಣ ಓರಿ ನೋಡಿದ್ರೆ, ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಸಾಕಿದೀವಿ. ಅದೇ ಆದ್ರೂ ಕಾಲು ನೋವು ಮಟ್ಟಕ್ಕೂ ಏನಿಲ್ಲ, ಹಂಗೆ ಅದೇ ಅದೇ ರೋಸ ಆದ್ರೆ ಅದೇ ಇದು ಕಿಡಿ ಅದೇ ಇದ್ರಲ್ಲೇ ಅದೇ. ಇನ್ನ ಕೆಲವು ಜನಕ್ಕೆ ಏನಾಗೋದೆ ಅಂದ್ರೆ ಅದೇ ನೀವು ಹೇಳಿದ್ರಲ್ಲ, ಈಗ ನಮ್ಮನ್ಗೂ ಕೇಳಿದೀನಿ ಅಂತ. ಈಗ ವತಾರಲ್ಲಿ ಬಂದು ಒಂದು ಬೇಗ ಫಸ್ಟು ಅವರು ಕಡೆ ಮೇಲೆ ಬಂದಿರ್ತಾರಲ್ಲ, ಅವಾಗ ಹೊಸಿ ಲೇಟ್ ಮಾಡಾಕ್ಬಿಡ್ತದೆ ಬೈಕೆ. ಈಗ ಇದು ಕಡೆಯಲ್ಲಿ ಐತಲ್ಲ, ಇನ್ನು ಮೇಲೆ ಕರ ಚೆನ್ನಾಗಿ ಬಿಡ್ತಾವ. ಒಳ್ಳೆ ಕರ ಬೀಳ್ತದೆ, ಇನ್ನು ಒಳ್ಳೆ ಕರ ಬೀಳ್ತದೆ. ಇನ್ನು ಎಷ್ಟು ವರ್ಷ ಕಟ್ತದ? ಇನ್ನೂ 5-6 ವರ್ಷ ಬಿದ್ದೆ. ಇನ್ನು 5 ವರ್ಷ ಕೊಡಲ್ಲ? ಕೊಡಲ್ಲ. ನೀವೇ ಮಾಡಿಕತ್ತೀರಾ? ನಾವೇ ಮಾಡಿಕೊಡ್ತೀವಿ. ಜನ ಈಗ ಇದು ಬೇರೆ ಪಬ್ಲಿಕ್ ಮಾಡ್ಬಿಟ್ರಲ್ಲ, ಕೊಟ್ಬಿಡ್ತಾನೆ ಹೋಗು ಅಂತ ಕೇಳ್ಕೊಂಡ್ರೆ ನಾವು ಕೊಡಲ್ಲ ಅಂತಲೇ ಹೇಳ್ತೀವಿ. ಇದು ಡಾಲಿ ಎಲ್ಲ ಅಣ್ಣ ತಮ್ಮದಿರ ಪಿಚಿಂಗ್ ಕೆಲವು ಒಂದು ಸೊತ್ತೈತೆ ನೋಡಿ, ಇನ್ನೂ ಎತ್ತರವಾಗಿತ್ತು. ಯಾವುದು ದೊಡ್ಡದು? ನಮ್ಮೂರ್ದೇನೆ ಅದು. ನಾನು ಕೊಳಮುದ್ದಿ ಮರಿಯಪ್ಪನ ಕೊಡಿಸಿದ್ವಿ. ಮರಿಯಪ್ಪನ ತಾಯಿಯಿಂದ ಮಂಡ್ಯಕ್ಕೆ ಹೋಗಿತ್ತು. ಮಂಡ್ಯದಿಂದ ಆಗ್ಲಳ್ಳಿಗೆ ಬಂದು ಆಗ್ಲಳ್ಳಿಯಿಂದ ಅವ್ರು ಪಿಚಿಕೆರೆ ತಗೊಂಡೋಗಿದ್ರು. ಈ ಊರಿನೂ ಅದಕ್ಕೆ ಹುಟ್ಟಿರೋದು? ಅದು ಇದ್ರ ಅಣ್ಣನೇ, ಅದುವೇ ಇದ್ರ ಅಣ್ಣ. ಇದ್ರಪ್ಪ 10 ವರ್ಷ ಇದ್ದಿದ್ರು. ಅವಾಗ ಅರ್ಚಾಡೋದು ಬಿಡಿ, ಕರ್ಗೋಳು ಅನ್ನೋದು ಏಕಲವ್ಯ ಅಲ್ಲ ಇದು? ತುಮ್ಮೇರಳ್ಳಿ ಇದ್ದೇನೆ. ಸಾಬ್ರಿಗೆ ನೋಡಿ ನಿಮಗೆ ಹೊಸ ಇನ್ನ ಲಾಸ್ ಆಗ್ಬಿಟ್ಟು ತುಂಬಾ. ಇದ್ರಪ್ಪ ಹೆಂಗಣ ಇದಾಯ್ತು? ಇದ್ರಪ್ಪ ಮುಗ್ದರ ಹಾಕಕ್ ಹೋಗಿ ನೋಡಿ, ಅಲ್ಲಿ ಅದು ಅಲ್ಲೆಲ್ಲ ಚಿಕ್ಕವರಿ ಅಲ್ಲೇನೆ ನೆಗದಿದ್ದು ಬೀಳ್ತಲ್ರ ಗುಳಿಗೆ ಕೊಡ್ಬೇಕು. ಇದ್ರ ಇನ್ನ ಇರೋದ್ರು ಬಸ್ತಿ ವೆಂಕಟೇಶಣ್ಣ ಅನ್ನೋರು, ನಾ ಬೆಂಗಳೂರಿಗೆ ಜಿಲ್ಲೆ ನಮಗೂ ದಾಸರಳ್ಳಿ ರಾಮನಗರ ಜಿಲ್ಲೆ ಹಿಂದೂ ಅನ್ನೋರು ಬಂದಾಗ ಅವೆರಡು ಒಂದೇ ವಯಸ್ಸು ಒಟ್ಟಿನಲ್ಲಿ. ಅದು ಹೆಸರು ಮಾಡೋದು ಬೇಡ, ದೊಡ್ಡ ಹೆಸರು ಅದು ಮಾಡ್ತಾರೆ. ಅವಾಗ ವಿಡಿಯೋ ಪಡೆಯೋ ಇರ್ಲಿಲ್ಲ. ಅದಕ್ಕೆಲ್ಲ ಗಿರಿ ಸಾರ್ ಒಂದ್ಸತಿ ಮಾಡಿದ್ರು, ಅದನ್ನ ಪಿಚಿಗಳ ಸೊತ್ತೋದ್ನು ಅದನ್ನು ಅಷ್ಟೇ ಇದ್ದವು. ಮೊದಲು ಯಾರು ಮಾಡ್ತಿರ್ಲಿಲ್ಲ. ಬೆಂಗಳೂರು ಗಿರಿ ಸಾರ್ ಅಂತ ಮಾಡಿದ್ರು. ಡಾಲಿನೂ ನಮ್ಮೂರ್ದೇ ಹೂವಿನ ಕೆರೆ ಕೊಡ್ತಿದ್ದೆ, ಅಲ್ಲಿ ನಾನು ತಗೊಂಬಂದೆ. ಎಲ್ಲ ಇದ್ರ ಅಪ್ಪನ ಹುಡ್ತದೆ. ಈಗ ಅದೇ ತಳಿ ಉಳ್ಕೊಂಡು ಹೋಯ್ತಾ ಇದ್ದೀವಿ. ಇಲ್ಲ ಚೆನ್ನಾಗಿ ಸಾಕಿದ್ದೀರ, ಖುಷಿ ಆಯ್ತು ಇದು ನೋಡಿ. ಈಗ ಇದ್ರ ಮಗ ನೋಡಿ ಬಾರ್ಡ್ರಲ್ಲಿ ಒಂದು ಏನು ಬಲಿ ಹೇಳ್ತಾರೆ, ಅಲ್ಲೊಂದದೆ. ಆಮೇಲೆ ಈಗ ಕೆಲವು ತಾವೆಲ್ಲ ಬಿಡ್ತಾವ್ರಿ. ಪಿಚಿಂಕೆರೆಯವರು ಇವ್ರ ಮಗನ್ ತಗೊಂಡ್ಬಂದವ್ರೆ. ಪಿಚಿಂಕೆರೆಯವರು ಯಾರಣ್ಣ? ಪಿಚಿಂಕೆರೆಯಲ್ಲಿ ಯಾರು? ಸತೀಶ್. ಪುಟಾಣನ ಮಗ. ಪುಟಾಣನ ಮಗ. ಇದ್ರ ಮಗನ್ ತಂದವ್ರ? ಮಗನ್ ತಂದವ್ರು. ಬೇರ್ಪೇಟೆಗೆ ಹೋಗಿತ್ತು, ಅವರು ಬಿಡ್ತಾವ್ರೆ. ನೀವು ಕೆಲವು ತಾವೆಲ್ಲ ಬಿಡ್ತಾವ್ರೆ ಸಾಮಾನ್ಯಗೆ. ಅಲ್ಲಿಂದ ತಿರ್ಗಿ ಅವರೇ ತಗೊಂಡ್ಬಂದವ್ರು. ಇವಾಗ ಹೊಸಬ್ರು ಕಟ್ತಾವ್ರಲ್ಲ, ಏನ್ ಕಟ್ಬೋದು ಆರಾಮಾಗಿ? ಏನ್ ಪ್ರಾಬ್ಲಮ್ ಏನಿಲ್ಲ? ನಾಗರಾವು ಅದು ಇದು ಅಂತಾರಲ್ಲ, ಅವು ನಮ್ಮ ಮೇಲೆ ಆದ್ರೆ ಈಗ ಇದು ಮಾಡ್ತು ಅಂತ ನಾವು ಫಸ್ಟ್ ಏನ್ ಮಾಡಿದ್ರು ಗೊತ್ತಾ? ಇವಾಗ ಇಷ್ಟಾರ ಬಂದದ್ದು ಇದನ್ನ ಮಡಿಕೊಳಕ್ಕೆ ಎಲ್ಲ ಬಂದವರೆಲ್ಲ ಮೊದ್ಲಿಂದ ಮಾರ್ಬಿಡು ಅನ್ನೋರು, ಒಗ್ಗಿಸ್ಕೋಬೇಕು. ನಾವು ಜಂಬಾಕಿ ಹೊಡಿಬಿಡೋದು. ಈಗ ನೀವೇ ನಮ್ಮ ಮನೆ ತಗ ಬಂದ್ರಿ, ಏನು ಕೈ ಬಂದ್ರಿ ಅಂದರೆ ನಿಂತ್ಕೊಂಡಿರಾ? ಹಂಗೆ ಪಾಪ ಅಲ್ಲ ನಿಮಗೆ ನೋಡಿ, ಹಂಗೆ ಪಾಪ ಮಾಡ್ಕೊತಾವು. ಹಿಂಗೆ ಸಾಧು ಗುಣ ಇವಾಗ ಬೇರೆಯವ್ರನ್ನ ಇಡ್ಸೋತೆ, ನೀವು ಅವಾಗಿಂದ ತಗೊಳ್ಕೊಂಡೋಗಿ ಇಡ್ಸ್ಕೊಟ್ರು. ಹಂಗೆ ಸಾಧು ಮಾಡ್ಕೋಬೇಕು ನಾವು. ಇನ್ನೊಂದು ಬಗ್ಗೆ ಗೊತ್ತಿರೋರಿಗೆ ಸರಿ, ಏನು ಗೊತ್ತಿಲ್ಲದಿರೋರಿಗೆ ಮಾಡ್ಬೋದು ಬರೋಣ. ಈಗ ಕೆಡ್ಸುವಲ್ಲ ಅವ್ರನ್ನ ಅವರ ಹುಟ್ಟಿಸ್ಕೊತವೆ. ಏನೋ ಈ ಕೆಲವ್ರು ಹೇಳ್ಬೋದು ಈಗ ಏನು ಭಾರಿ ಇದು ಅಂತ, ಆದರೂ ಒಳ್ಳೆ ಹೆಸರು ತಗೋಬೇಕು, ಮಾಡಬೇಕು ವ್ಯವಹಾರ. ಇವಾಗ ಒಳ್ಳೇದು ಒಂದು ಕಲ್ವರೆ ಇಲ್ಲಿ ಗಂಟ ಬಂದದ್ದು ನೋಡಂಗೆ. ನಾವು 1 ವರ್ಷದಿಂದ ನೋಡಿರ್ಲಿಲ್ಲ, ಏನೋ ನೋಡೋಣ ಹೆಂಗದೆ ನೋಡ್ಕೊಳೋಣ, ಹಂಗೆ ಒಂದು ವಿಡಿಯೋ ನಾವು ಹಂಗೆ ಬೇರೆಯವರೆಲ್ಲ ಬಂದ್ರು ವಿಡಿಯೋ ಮಾಡೋಣ. ಸಾಲ ದಿವಸ ಆಗೋಯ್ತು ಅಂತ ನಾನು ಮಾಡಿಸ್ಲಿಲ್ರ. ಯಾಕಂದ್ರೆ ಸಾಲು ಮಟ್ಟಕ್ಕೆ ಮಾಡಕಲ್ಲ. ಈಗ ಕೆಟ್ಟು ಹೋಗದೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಬನ್ನಿ ಅಂದೆ. ಅಣ್ಣ ಬಂದ್ಬಿಟ್ಟಿದೀವಿ ಅಂತ ಎಲ್ಲ ಮೈಸೂರು ಕಡೆಯವರು ಬಂದಿದ್ರು. ಇಲ್ಲ ಬೇಡ ಹಂಗಾಗಿ ಈಗ ಕಾಣಲ್ಲ.
ಈಗ ನೋಡಿ ನೀವು ಪಾಪ ಅಲ್ಲಿಂದ ಬಂದ್ರಿ, ಈಗ ಹಂಗಂದ್ರೆ ಅವಯ್ಯ ನೋಡೋ ಹಂಗಂದ್ಬಿಟ್ಟ ಅಂತೀರಾ ನೋಡಕ್ಕೆ. ಆಮೇಲೆ ಬಸವಣ್ಣ ದೇವರು ಏನು ಹೆಸರು ಮಾಡಿರೋ ಹೆಂಗಿದ್ರು ನಡೀತದೆ. ಈ ಜಾತಿ ಕುಲ ಒಂದಿದ್ದು ಕಾಲು ಸರಿಯಾಗಿ ಕಾಣಲ್ಲ ಅಂತ ನಾನು ಮಾಡಿಸ್ತೇವೆ ಹಂಗೆ ನಡೀತಕ್ಕಂತ ಬನ್ನಿ. ನೋಡಂಗೆ ಬೆಟ್ಟೆಲ್ಲ ಕಟ್ಬೋದು ಮಾಡ್ಬೋದು ಬನ್ನಿ. ಆಮೇಲೆ ದನ ಸಾಕೋರು ತಲೆ ಇರಬೇಕು. ಹೆಂಗ್ ಮಡಗ್ದವು ಅವು ಕೆಡ್ಸಲ್ಲ. ಇವತ್ತಿನ ರೇಟಲ್ಲಿ ಈಗ ತುಂಡ ಪಂಡ ವ್ಯಾಪಾರ ಮಾಡ್ತಿದ್ದವರೆಲ್ಲ ಇವಾಗ ನಿಂತೇ ಹೋದ್ರು, ಹಂಗ್ ರೇಟ್ ಆಗೋದು. ಹಂಗೆ ಇವತ್ತು ಒಂದು ಹೆಣ್ಗರನೂ 1 ಲಕ್ಷಕ್ಕೆ ಹೋಯ್ತಾವ್ರೆ. ಒಂದು ಹೆಣ್ಗರನೂ 1 ಲಕ್ಷಕ್ಕೆ ಹೋಯ್ತಾವೆ. ಜಾಸ್ತಿ ಮಾರಲ್ಲ ಜಂಬಾಯಕ್ಕೆ. ಈಗ ಇದ್ರ ಅಣ್ಣನ 2 ಮುಕ್ಕಾಲು ಕೊಟ್ಟಿದ್ದೆ ಮಹಾರಾಷ್ಟ್ರಕ್ಕೆ. ಅದ್ರ ಮೇಲೆ ಮಾರಲಿಲ್ಲ. ಅದ್ರ ಮೇಲೆ ಎಲ್ಲ ನಿಮ್ ಸುತ್ತಮುತ್ತಲು ಮಾರಿಯವ್ರೆ ಮಾರವ್ರೆ. ಹೈಯೆಸ್ಟ್ ಏನ್ ಬೆಲೆ ಹೋಗೈತೆ? 5 ಲಕ್ಷಕ್ಕಾರು ಹೋಗೋದು. 5 ಲಕ್ಷ ಇವತ್ತಾಗಿದ್ರೆ ಅದ್ರ ಬೆಲೆ ಬೇರೆ. ಟಾಪ್ 5 ಲಕ್ಷ. ನಾನಂತೂ ಮಾರ್ಲಿಲ್ಲ. ಯಾಕೆ ಇರೋದು ಜಂಬಾಯ ಕೊಡೋದು. ಆಮೇಲೆ ನಾನು ಕಮ್ಮಿಲೇ ತರನಿ, ಇದ್ರಪ್ಪನು ಕಮ್ಮಿಲೇ ತಂದಿದೆ. ಇವತ್ತಾಗಿರೋ ಅದು 10 ಲಕ್ಷಕ್ಕೂ ಇಲ್ಲ ಬಿಡಿ ಇದ್ರಪ್ಪ. 10 ಲಕ್ಷಕ್ಕೂ ಇಲ್ಲ. ಆ ಕಟ್ಟಡ ಇದು ಹಳೆಕೋಟ ಇರಬೇಕು, ನಿಮ್ಮ ಹತ್ರ ಇರಬೇಕು. ಈ ಗುದ್ದಪ್ಪನ ಇರಲಿಲ್ಲ, ಆದರೆ ಅದು ಏಳು ಮಾಡಿಸ್ದಂಗೆ ಇಷ್ಟು ಗಿಣ್ಣು ಕಾಣ್ತಿರಲಿಲ್ಲ. ಕರು ಮಾತ್ರ ಹಂಗೆ ಹೇಳಿಯವು ನೋಡಿ. ಈಗ ಟಿಕಿ ಕೆರೆ ಕೊಟ್ಟಿದ್ದು ಏಕಲವ್ಯ ಇವೆಲ್ಲ ಇನ್ನೂ ಎತ್ತರನೇ ಅಲ್ವರೆ. ಹಂಗೆ ಕರು ಮಾತ್ರ ಹಂಗೆ ಬೆಳೆ ತಳಿ ಒಳ್ಳೆ ತಳಿ. ಅದು 15ವರೆಗೆ 15 3 ಚೆನ್ನಾಗಿದೆ. ಅವ್ರ ಅಪ್ಪ ಇದ್ದಾಗಿತ್ತು ಹಳೆವರಿಗೆ, ಅವರಿಗೆ ಹುಟ್ಟಿದಂತೆ. ನಾನು ಕೋಳ್ಮರ್ ಕೂತಂತಂದಿದ್ದೆ ದೇಶಪ್ಪ ಅಂದ್ಬಿಟ್ಟು ಎಲ್ಲರೂ ಹೀಯಾಳಿಸ್ಬಿಟ್ಟಿದ್ರು. ಅದರಲ್ಲಿ ರಾಯಣ್ಣ ಇವ್ರ ಅಣ್ಣ ಇವರೆಲ್ಲ ಹೋಗಿ ನಾನು ಆಮೇಲೆ ಬೇರೆ ಮಾಡಿ ಇಟ್ಕೊಂಡ್ಬಿಟ್ಟೆ. ಅಭ್ಯಾಸ ಮಾಡ್ತಾ ಅದು ದೊಡ್ಡ ಅಜ್ನಳ್ಳಿವರೆಗೆ ಹುಟ್ಟಿದ್ವಿ. 15ವರೆಗೆ ಅದೇ ಮೇಯ್ನು. ಅವಯ್ಯ ಕುತ್ತೋನೇ ಹೇಳ್ದ ದೇಶಪ್ಪ ಅಂದ್ಬಿಟ್ಟು 15ವರೆಗೆ ಅಲ್ಲಲ್ಲಿ ನೋಡಿ ಅಷ್ಟಿದ್ರು. ನಾನು ತಂದಾಗ ಅವನು ಬಿಡ್ತಾ ಇಲ್ಲ. ಇಲ್ಲೇ ಇದೆ ನೋಡಿ ಅದ್ರಪ್ಪ ಇದ್ರಪ್ಪ. ಏನು ಅಂತ ದೊಡ್ಡ ಇದಲ್ಲ ಹೆಂಗೆ. ಆಮೇಲೆ ತಳಿ ಯಾವ ಇಸ್ವಿದಣ್ಣ ಇದು? ಯಾವ ಇಸ್ವಿದು? ಏನೊಂದು 2010ದ ಆಗದೆ ಅಲ್ಲಿಗೆ 16 ವರ್ಷದ ಹಿಂದೆದಾ? ಜಾಸ್ತಿ 16 ವರ್ಷದ ಹಿಂದೆದು. ಇದಕ್ಕೆ ಇದ್ರಷ್ಟು ಹೈಟ್ ಇಲ್ಲ. ಎಷ್ಟು ಈಗ ಬಂದಾಗ ನಾನು ಬರೀ 100 ರೂಪಾಯಿ ಈಗ ಬಂದು ತಗೊಂಡ್ಮೇಲೆ 10 ರೂಪಾಯಿ ಮಾಡಿದೆ. ಕೊಡ್ತಿರ್ಲಿಲ್ಲ 10 ರೂಪಾಯಿ, 110 ಮಾಡಿದೆ. ನಮ್ಮ ತಂದೆ 20 ರೂಪಾಯಿಂದ ಬಿಟ್ಟಿದ್ದವರು. ನಾನು ಆಮೇಲೆ ನಮ್ಮ ತಂದೆ ಸಾಯಿತು 100 ಮಾಡಿದೆ ಕೊಟ್ಟಮೇಲೆ. ಆಮೇಲೆ 10 ರೂಪಾಯಿ ಹೆಚ್ಚಿಸಿದ್ದು ಕೊಡದೆ ಹೋದ್ರು ಇದು ತಂದಮೇಲೆ. ಆಮೇಲೆ ಇದಾಗಿದ್ರು ನೋಡಂಗೆ. ಇವತ್ತು ಅಂಥದ್ದೊಂದು ವರಿ ಇಲ್ಲ ಬನ್ನಿ. ಸುಮ್ಮನೆ ಉದ್ದ ಬೀಸ್ ಕೇಳ್ತಾರೆ. ಅಂಥ ಕಟ್ಟಡ ಅಂಥ ಇದು ಇಲ್ಲ. ಉದ್ದ ಬೀಸ್ ಏನು ಅಂದರೆ ನೋಡೋಕ್ಕೆ ನಾರಲ್ಲೂ ಕಡೆ ಅಂತ ಇರ್ತದೆ. ಆಮೇಲೆ ಇದು ಕಡೆ ಬಿದ್ದರೂ ಕರೆ ಆಡ್ದಂಗೆ ಹೇಳೋದು ನೋಡಿ ಅದು. ಈ ಹೆಸರು ಅಂದರೆ ಇವಾಗಲೂ ಹಂಗಿದ್ದಿದ್ರೆ ಇನ್ನೂ ಹೆಸರೇ ಆದರೂ ಅದು ಇವಾಗ